ದ್ವಾರಕಿ ಯಾತ್ರೆಯು ಸಫಲವಾಯಿತು. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸದೇ ಹೋದರೂ ಮದ್ದಾನೆಯ ಬಲವುಳ್ಳ ಗುರುದೇವ ಬಲರಾಮರ ಸಹಿತ ಅಕ್ಷೋಹಿಣಿ ಯಾದವ ಸೈನ್ಯ ನನ್ನ ವಶ. ಎಲವ ದ್ವಿತೀಯ ಪಾಂಡವ, ಕರೆದು ಒಕ್ಕಿ ಬರುತ್ತಿರುವ ಭೀಕರ ಸಂಗ್ರಾಮದಲ್ಲಿ ನಿನ್ನ ಒಡಲನ್ನು ಸೀಳಲು ಈ ನನ್ನ ಬಾಹುಗಳು ಹೆಕ್ಕಿ ಹೆಕ್ಕಿ ಕುಣಿಯುತ್ತಿವೆ. ಹಸ್ತಿನಾವತಿಯ ಆ ಸಿಂಹಾಸನ ಸದಾ ಸದಾ ನನ್ನ ಅಧೀನದಲ್ಲಿಯೇ ಇರಬೇಕು. ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಅಲಂಕೃತವಾದ ರಾಜಮುಕುಟ ಸದಾ ನನ್ನ ಮಸ್ತಕದಲ್ಲಿಯೇ ರಾರಾಜಿಸುತ್ತಿರಬೇಕು. ಇದಕ್ಕೆ ಒಡ್ಡಿ ಬಂದ ಪಾಂಡವರನ್ನ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದೆ ನಿಂದು ಯಾದವ ಸೈನ್ಯ, ಇಷ್ಟ ಮಾಡಿ ಬಿಡುವೆ ನಂದು ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದೆ ನಿಂದು ಯಾದವ ಸೈನ್ಯ, ಇಷ್ಟ ಮಾಡಿ ಬಿಡುವೆ ನಂದು ಪಾಂಡವ ಸೈನ್ಯ. ಐ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಭೀಮನನ್ನು ಸೇಳಿ ಬಿಡುವ ನನ್ನ ತಮ್ಮನು, ಆತನ ಶಿರ ಹಾರಿಸುವ ವೀರಕರ್ಣನು. ಭೀಮನನ್ನು ಸೇಳಿ ಬಿಡುವ ನನ್ನ ತಮ್ಮನು, ಆತನ ಶಿರ ಹಾರಿಸುವ ವೀರಕರ್ಣನು. ಐ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಆತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈಂಧವಾದಿ ಸಮರ ಯೋಧರು. ಆತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈಂಧವಾದಿ ಸಮರ ಯೋಧರು. ಐ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಬೇಗ
ಧನಿ ಸನಿ ಧಮ ಗಸ ಧನಿ ಸ ಧನಿ ಸನಿ ಧಮ ಗಸ ಧನಿ ಸ ಧನಿ ಗದ ಮದ nada ini tipon mata ini pilot ini makanan habili ini samsamadang dabe balchandabe ini makanan ಭಾವದ ನದಲಯ ನರ್ತನದೆ ಭಾವದ ದಾದ ಸೊಬಗಿನ ಬದಲಯ ನರ್ತನದೆ ಆನಂದದ ಸುದಯ ಆನಂದದ ಸುದಯ ಬೀರುವ ಸುಂದರಿ ಮಧುಮಾಧುರಿ ಸುರ ಸುಂದರಿ ಸುಗುಣಾಕರಿ ಮಧುಮಾಧುರಿ ಸುರ ಸುಂದರಿ ಸುಗುಣಾಕರಿ ಮಧು ಮಾಧುರಿ ಸುರ ಸುಂದರಿ ಸುಗುಣಾಕರಿ ಮಧು ಮಾಧುರಿ ಸುರ ಸುಂದರಿ ಸುಗುಣಾಕರಿ ಮಧುರ ತರಂಗ ಸುನಾದ ಬೀರುವ ಮಧುರ ತರಂಗ ಸುನಾದ ಬೀರುತ್ತೇನಿ ಮಕಾನಂದವೇ ಮಾಧುರಿ ಸಂಭ್ರಮದಂತವೇ ಬರುಚಂದವೇ ಏನಿ ಮಕಾನಂದವೇ ಮಕಾನಂದವೇ ಏನಿ ಮಕಾನಂದವೇ ಏನಿ ಮಕಾನಂದವೇ ರುಕ್ಮಿಣಿ ರುಕ್ಮಿಣಿ ಪ್ರಾಣೇಶ್ವರ, ಹಾಗಾದರೆ ಯುದ್ಧವು ನಿಶ್ಚಯವಾಯಿತೆ? ನಾನು ಮೊದಲೇ ಹೇಳಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವು ನರಿದಾಡುವುದೆಂದು? ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವೆಂದು ಅನಿವಾರ್ಯ. ಆದರೆ ಎಂತಹ ಯುದ್ಧ! ವಿಶ್ವ ಸೃಷ್ಟಿಗೆಯಲ್ಲಿ ಇಲ್ಲಿಯವರೆಗೂ ಎಲ್ಲಿಯೂ ಆಗದ ಅಜಿಂತ್ಯ ಹತ್ಯಾಕಾಂಡ ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ ಮೊದಲಾದ ಮಹಾರಥಿಕರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ರುಕ್ಮಿಣಿ, ಸ್ವಾಮಿ, ಈ ಯುದ್ಧವು ಮುಗಿದ ಮೇಲೆ
ಈ ಮಾನವ ರಾಶಿಯಲ್ಲಿ ಅದೆಷ್ಟು ಜೀವಿಗಳು ಜೀವಂತ ಉಳಿಯುವುದೆಂಬುದನ್ನು ನೀವೇ ನೋಡುವಿ. ಯುದ್ಧ ಯುದ್ಧ ಪ್ರಪಂಚದ ಪ್ರಳಯ, ಸ್ವಾಮಿ, ಅಸೀಮ ಧ್ವಂಸ. ರುಕ್ಮಿಣಿ, ಈ ಮಾನವರನ್ನು ಪ್ರಳಯಾವರ್ತದಿಂದ ರಕ್ಷಿಸಿ ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡದಂತೆ ಶಾಂತಿ ಸಂಧಾನಕ್ಕೊಮ್ಮೆ ಪ್ರಯತ್ನಿಸಬಹುದಲ್ಲವೇ? ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರಿಯತಮೆ. ಪುರಾತನ ಅಳಿವೆ ನೂತನ ಆವಿಷ್ಕಾರವು. ಯುದ್ಧವಿಂದು ಅವಶ್ಯಕ. ರುಕ್ಮಿಣಿ, ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ಸೃಷ್ಟಿಸುವೆನು. ನನ್ನ ಸಮರ ಗೀತೆಯು ಮಾನವನಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಸೃಷ್ಟಿಯ ಕಲ್ಮಶವನ್ನು ತೊಳೆದು ಕುರುಕ್ಷೇತ್ರದ ಧೂಳಿನ ಪ್ರತಿಯೊಂದು ಕಳಕಣವನ್ನು ರಕ್ತಶಯದಿಂದ ತ್ರೋಯಿಸಿ ಸುಸಜ್ಜಿತವನ್ನಾಗಿ ಮಾಡಿ ಪುಣ್ಯ ಬೀಜವನ್ನು ನೆಡುವನು. ಅದು ಅಂಕುರಿಸಿ ಮರವಾಗಿ ವಿಜ್ಞಾನ, ದರ್ಶನ, ರಾಜನೀತಿ ಮುಂತಾದ ಅನರ್ಘ್ಯ ಫಲಗಳನ್ನು ಜಗತ್ತಿಗೆ ನೀಡುವುದು. ನಿಮ್ಮ ಸ್ಪರ್ಶಾಮೃತ ಸಂಜೀವಿ ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನೇ ಜಯಿಸಬಲ್ಲೆ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ಸ್ವಾಮಿ? ರುಕ್ಮಿಣಿ, ಕಾಳ ಸರ್ಪ ಕಚ್ಚಿದವರನ್ನು ವಿಷಸ್ಪರ್ಶದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವಗಳನ್ನು ತ್ಯಜಿಸದ ಹೊರತು ಮತ್ಯಾವ ಉಪಾಯವಿಲ್ಲ. ಆರ್ಯಾವರ್ತಕ್ಕೀಗ ಇಂತಹ ಅವಸ್ಥೆಯು ಉಂಟಾಗಿರುವುದು. ಅಭಿಮಾನ ಸುರೆಯಿಂದ ಪ್ರಮರ್ತರಾದ ಕ್ಷತ್ರಿಯರ ನಾಡಿಗಳಲ್ಲಿ ರಕ್ತಾಧಿಕ್ತವು ಹೆಚ್ಚಾಗಿ ಅಧರ್ಮ ರೋಗದ ಅಂಕುರವು ಉಂಟಾಗಿರುವುದು. ರಕ್ತ ಶಯನದಿಂದ ಅದನ್ನು ಸಂಪೂರ್ಣವಾಗಿ ನಾಶಪಡಿಸದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ. ರುಕ್ಮಿಣಿ, ಪ್ರಾಣೇಶ್ವರ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಶತಾಧಿಕ ವಿಖ್ಯಾತಿರು.
ಪ್ರಾಣೇಶ್ವರ, ರುಕ್ಮಿಣಿ, ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಹುದಲ್ಲವೇ? ಈ ಘೋರ ಹತ್ಯಾಕಾಂಡವು ನಿಲ್ಲಲಿ. ಹಾಗೇ ಆಗಲಿ ರುಕ್ಮಿಣಿ. ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಸಂಧಿಗೆ ಪ್ರಯತ್ನಿಸುವೆನು ಪ್ರಿಯತಮೆ. ಆದರೆ ನನ್ನ ಈ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು. ನೋಡಿ ಸ್ವಾಮಿ, ಸಫಲಗೊಳ್ಳುವುದು. ಸಿಂಧು ತಿಲಕಿ ಕಮಲ ಮುಗಿಯೇ ಗರಿಯೇ ಆನಂದದ ಸುದೆಯೇ ಸಿಂಧು ತಿಲಕಿ ಕಮಲ ಮುಗಿಯೇ ಗರಿಯೇ ಆನಂದದ ಸುದೆಯೇ ಜಯದ ಬನ್ನೋ ಕಲಿಯೇ ಪ್ರಿಯ ಸುಂದರ ವದನೆ ಜಯದ ಬನ್ನೋ ಕಲಿಯೇ. ಬೆಳೆಯಾನಂದದ ನಿರಸ ಬೀರುವ ಚೆಲುವಿನ ತಾರೆಯೇ ಬಲವನ್ನು ತೋರುವಿ ಬಿಡುಕು ನೀಲಾಂಬರಿ ತಾರೆಯೇ ಬಲವನ್ನು ತೋರುವಿ ನೀಲಾಂಬರಿ ಚೆಲುವಿನ ತಾರೆಯೇ ಬಲವನ್ನು ಬೇಡು ಬಿಡುಕು ನೀಲಾಂಬರಿ ಜಯನವನೋ ಕರಿಯೇ ಪ್ರಿಯ ಸುಂದರವದನೆ ಜಯನ ಮನೋಗರಿಯೇ ಮಂದರ
ಮಡಿ ಮಂದರ ಗಿರಿಧರ ನರಸೀದಯ ಸಿಂಧು ತಿಲಕಟಿ ಕಮಲ ಮುಖಿಯ ಸುಂದರಿಗೆ ಆನಂದದ ಸುರಿಯ ಸಿಂಧು ತಿಲಕಟಿ ಕಮಲ ಮುಖಿಯ ಸುಂದರಿಗೆ ಆನಂದದ ಸುರಿಯ ನಯನ ಮನೋಹರಿಗೆ ಪ್ರಿಯ ಸುಂದರ ಬದಗೆ ನಯನ ಮನೋಹರಿಗೆ ನಯನ ಮನೋಹರಿಗೆ ನಯನ ಮನೋಹರಿಗೆ ಮೊರೆಯ ಕೇಳು ಗೋಪಿಲೋಲ ಕೃಷ್ಣ 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 ವಾಸುದೇವ
ಬಿಚ್ಚಿದ ಮುಡಿಯನ್ನು ಕಟ್ಟದೆ ಕಾಲ ಕಳೆಯಬೇಕಾಯಿತಲ್ಲ. ನಾನು ಇವಳೊಡನೆ ನಾಲ್ಕಾರು ಪ್ರೇಮದ ಮಾತುಗಳನ್ನಾಡಿ ಬೇಸತ್ತಿರುವ ನನ್ನ ಮನಸ್ಸನ್ನು ಸಂತೋಷಪಡಿಸಿಕೊಳ್ಳೋಣವೆಂದು ಬಂದರೆ ಇವಳು ಈ ರೀತಿ ಮೌನವಾಗಿ ನಿಂತಿರುವಳಲ್ಲ. ಪಾಂಚಾಲಿ, ಈ ನನ್ನ ಪ್ರಶ್ನೆಗೆ ನಿನ್ನ ಮೌನವೇ ಉತ್ತರವೇನು? ಆವತಾಪದಿನೊಂದು ಕಣ್ಣೀರ ಕರೆಯುತ್ತಿಹ ಕಾಂತೆ ಅದಾವತಾಪದಿನೊಂದು ಕಣ್ಣೀರ ಕರೆಯುತ್ತಿಹ ಕಾಂತೆ ಪಾಂಡವ ಪಟ್ಟ ಮಹಿಷಿ ಈ ಭೀಮನ ಮನೋನ್ಮಣಿ ವಸುದೇವನ ಸರೆಯು ಯಮಗಿರಲು ವಸುದೇವನ ಸರೆಯು ಯಮಗಿರಲು ಬಂದು ದಾವುದು ಕೊರತೆ ಹೊರುಮ ವಿಕ್ರಮದಿಂ ಪರಿಹರಿಸದಿರ್ಪನೆ ಈ ಪ್ರಚಂಡ ಭೀಮಾ ಏಕೆ ಚಿಂತಿಪೆ ಕೃಪದ ನಂದಿನಿ ಏಕೆ ಚಿಂತಿಪೆ ಕೃಪದ ನಂದಿನಿ ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ ಪ್ರಿಯ ಏಕೆ ಚಿಂತಿಪೆ ಕೃಪದ ನಂದಿನಿ ಸುರದಿ ಧೂಳ ಕುರುಪತಿಯ ತೊಡೆ ಮುರಿದು ಮುದ ಕರುವೆ ಪಾಂಚಾಲಿ ಸುರದಿ ಧೂಳ ಕುರುಪತಿಯ ತೊಡೆ ಮುರಿದು ಮುದ ಕರುವೆ ನಡುಮದಾಂಧದವರನ್ನು ಒದಿಸದೆ ಬಿಡ ದುರದೊಡ ಪಾಂಚಾಲಿ ಕಡುಮದಾಂಧದವರನ್ನು ಒದಿಸದೆ ಬಿಡ ದುರದಳು ತೊಡೆ ತಟ್ಟಿ ಕುಡಿ ಹುಟ್ಟಿ ಚಿರಮೆಟ್ಟಿ ನಿಲ್ಲುವೆ ಪ್ರಿಯ ತೊಡೆ ತಟ್ಟಿ ಕುಡಿ ಹುಟ್ಟಿ ಚಿರಮೆಟ್ಟಿ ನಿಲ್ಲುವೆ ಪ್ರಿಯ ಏಕೆ ಚಿಂತಿವೆ ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ ಪ್ರಿಯ ಏಕೆ ಚಿಂತಿವೆ ಶಿವನ ವಾಸುಭವನಯ ಮರಲನ ಕರುಣಿಯ ಪಾಂಚಾಲಿ ಶಿವನ ವಾಸುಭವನಯ ಮರಲನ ಕರುಣಿಯ ಕಪಟತನದ ವಂಚನೆ ಹೃದಯವನ್ನು ಸಿಳಿದೆ ಪಾಂಚಾಲಿ ಕಪಟತನದ ವಂಚನೆ ಹೃದಯವನ್ನು ಸೀಳುವೆ ತೊಡೆ ತಟ್ಟಿ ಕುಡಿ ಹುಟ್ಟಿ ಚಿರಮೆಟ್ಟಿ ನಿಲ್ಲುವೆ ತೊಡೆ ತಟ್ಟಿ ಕುಡಿ ಹುಟ್ಟಿ ಚಿರಮೆಟ್ಟಿ ನಿಲ್ಲುವೆ ಪ್ರಿಯ ಏಕೆ ಚಿಂತಿತೆ ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ ಪ್ರಿಯ ಏಕೆ ಚಿಂತಿತೆ ಕೃಪದ ನಂದಿನಿ ಕೃಪದ ನಂದಿನಿ ಕೃಪದ ನಂದಿನಿ. ಪಾಂಚಾಲಿ, ಏಕೆ ಏನಾಯಿತು? ನಿನ್ನೊಲಿಸಲು ನಾನಿಲ್ಲವೇ? ಈ ಜಗದೋಳು ಅತ್ಯಧಿಕ ಬಲಶಾಲಿ. ಈ ಪ್ರಚಂಡ ಭೀಮನ ಪರಾಕ್ರಮವು ನಿನಗೆ ತಿಳಿಯದೆ ಒಲಗಿಕ್ಕಿ ಸ್ವಾಮಿ ನಿಮ್ಮ ಪೌರುಷವನ್ನು. ಏಕೆ ಹಿಂದೆ ನಿನಗೆ ಒದಗಿದ್ದ ವಿಪತ್ ಪರಂಪರೆಗಳನ್ನ ಬಗೆಹರಿಸಿ ಕಾಪಾಡಿದವರಾರು ಈ ಪ್ರಚಂಡ ಭೀಮನಲ್ಲವೇ? ಅಂದು ನೆರೆದ ಸಭಾ ಮಧ್ಯದಲ್ಲಿ ಅಣ್ಣನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನುಡಿಯಬಾರೆಂದು ಸುಮ್ಮನಿದ್ದ ಮಾತ್ರಕ್ಕೆ ನನ್ನನ್ನು ಹೇಳಿ ಎಂದು ಭಾವಿಸಿದೆಯಾ? ಕೇಳು. ಕೇಳೆ ದ್ರುಪದ ಸುತೆ, ಕೇಳೆ ದ್ರುಪದ ಸುತೆ, ಸತಿ ಸತಿ ಮನೋಜ್ಞ ಕಾಲಿಕ ಕೇಳೆ ದ್ರುಪದ ಸುತೆ. ಪಡ ಪಡ ಬಿಡಲಿ ಕೆಡು ಕೌರವನ ಪಡ ಮುರಿಯದ ಬಿಡ ದುರದಳುನ
ಸಂಪೂರ್ಣವಾದ ಭೂಮಂಡಲವೇ ತಲೆಕೆಳಗಾದರೂ ಸರಿಯೇ, ಸಪ್ತ ಸಾಗರಗಳು ಏಕಕಾಲದಲ್ಲಿ ಭದ್ಯವಾದರೂ ಸರಿಯೇ, ಚಲಿಸುತ್ತಿರುವ ಸೂರ್ಯ ಚಂದ್ರಾದಿಗಳು ದಿಕ್ಕು ತಪ್ಪಿ ಇಂದು ಮುಂದಾದರೂ ಸರಿಯೇ, ಒಂದು ವೇಳೆ ತ್ರಿಮೂರ್ತಿಗಳೇ ನನಗೆದುರಾಗಿ ಬಂದರೂ ಸರಿಯೇ, ಅಗ್ರಜರೆಲ್ಲರೂ ಅಣ್ಣನ ಮಾತನ್ನು ಒಪ್ಪಿದರೂ ಸರಿಯೇ, ಅಂದಿಗೆ ನಾನೇ ಹಸ್ತಿನಾವತಿಯನ್ನು ಪ್ರವೇಶಿಸಿ ಆ ದುರ್ಮದ ನರದ ದುರ್ಯೋಧನ ಶತದಂತವನ್ನು ತಲೆಗುಳಿಸಿ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಂಡು ಬರದೆ ಹೋದರೆ ನಾನು ಬಂಡ ಮಗನನ್ನು ಕೊಂದ ಪ್ರಚಂಡ ಭೀಮನೇ ಅಲ್ಲ. ಪ್ರಾಣೇಶ್ವರ, ನೀವಲ್ಲದೆ ಸ್ವಾಮಿ ಪುರುಷರಿಗೆಲ್ಲ ವೀರ ಶಿಖಾಮಣಿ. ದೇವಿ, ಎಂದು ನಾನು ಸಮರಾಂಗಣದಲ್ಲಿ ಹೋರಾಡಿ ದುರ್ಮದ ನರದ ದುರ್ಯೋಧನನ ತೊಡೆಯನ್ನು ಮುರಿದು ನನ್ನ ಪರಮ ವೈರಿಯಾದ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಎಂದಿಗೆ ಈ ನಿನ್ನ ಬಿರುದಿನಲ್ಲಿ ಕೊಟ್ಟವನ ಅಂದು ನನ್ನನ್ನು ಹೊಗಳಿದಂತೆ ಅಲ್ಲಿವರೆಗೂ ಈ ನಿನ್ನ ಹೊಗಳಿಕೆ ಮಾತುಗಳು ಅನವಶ್ಯಕ. ಭೀಮಸೇನನು ಕೆರಳಿದ ಕೇಸರಿಯಂತೆ ಗರ್ಜಿಸುತ್ತಿರುವುದನ್ನ ಸಹೋದರ ಭೀಮಸೇನ, ಇಷ್ಟೊಂದು ಕಾತುರವೇ? ಪ್ರತಿಜ್ಞೆಯಂತೆ 12 ವರ್ಷ ವನವಾಸ, 1 ವರ್ಷ ಜ್ಞಾತವಾಸವನ್ನು ಮುಗಿಸಿದ್ದಾರೆ. ಇನ್ನು ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಪಡೆದು ಸುಖದಿಂದ ಬಾಳೋಣ. ಅಣ್ಣ ಧರ್ಮನಂದನ, ಸಮಸ್ತ ಲೋಕಾನುಭವಗಳೆಂದಿಗೆ ಪ್ರತಿಯಾಗಿ ನೋಡಿದೆಂದು ಭಾವಿಸಬೇಡ. ವಂಚಕರ ಪ್ರತಿ ಸಮಸ್ಯೆಗಳಿಂದ ಅಲ್ಲೋಲ ಕಲ್ಲೋಲವಾಗಿರುವ ಈ ನನ್ನ ಮನಸ್ಥೈರ್ಯವು ಸತ್ವ ಪರೀಕ್ಷೆಗೆ ಸವಾಲಾಗಿದೆ. ಸಪ್ತ ದೀಪೋದ್ಗಾರ ನಭೋ ಮಾರ್ಗಗಳೇ ತಿಳಿಸಲಿ. ಸುರ, ಕಿನ್ನರ, ಕಿಂಪುರುಷ, ಯಕ್ಷ ಬೋಲೋಕ್ಷಣೆ ನನಗೆದಾಗಿ ಬಂದರು ಸರಿಯೇ. ಕ್ಷತ್ರಿಯೋಚದ ಧರ್ಮವನ್ನು ಹೊರಟಿರುವ ಕುರುಕುಲವನ್ನು ತಲೆ ಎತ್ತಲು ಬಿಡುವುದು. ಈ ಭರತ ಖಂಡದಲ್ಲಿ ತನ್ನ ಸಮಾನಗಳನ್ನು ಇಕ್ಕಿದ ತುಚ್ಛ ಮಾನವನ ದಕ್ಷತೆ ಕಂಡು ಸುಮ್ಮನಿರಲು ಪಾಂಡವರೇನು ಬಲಹೀನರನ್ನ? ದುರ್ಯೋಧನ ಅಂತಹ ಬಲವಂತರೇ ಆಗಿದ್ದರೆ, ಅವರಂತಹ ಗಂಡುಗಳೇ ಆಗಿದ್ದರೆ ತೊಡೆತಟ್ಟಿ ರಣರಂಗದಲ್ಲಿ ದುರುಳ ಕೌರವನ 99 ಮಂದಿ ಸಹೋದರರನ್ನು ಹೊರರಕ್ತ ಹರಿಸಿ ಬಿಡುತ್ತಾನೆ. ಆದ್ದರಿಂದಲೇ ಯುದ್ಧ, ಭಯಂಕರವಾದ ಯುದ್ಧ ನಾರನಿಗೆ ಸದಾ ಭೀಮಸೇನನ ಅಭಿಮತವೇ ನನ್ನ ಅಭಿಮತ. ಅಣ್ಣ ಸಹೋದರ ಭೀಮಸೇನ,
ಶಾಂತಿ ಶಾಂತಿ ಶಾಂತಿ. ಇಂದು ಬಿಟ್ಟಿಲ್ಲವೇಣ್ಣ ಈ ನಿನ್ನ ಹುಚ್ಚುತನದ ಭ್ರಾಂತಿ. ದರ್ಪದ ಕುಡಿಕಿ ತೆಗೆದು ಗಂಡುತನದ ಬಂಡರನ್ನು ತೊಳೆದು ಮುಷ್ಟಿ ಮಾತ್ರದೆ ಭೂಜಗವನ್ನೇ ಜಯಿಸಬಲ್ಲ ಬಾಹುಬಲವುಳ್ಳ ಪಾಂಡವರು ತಾಯಾದಿನ ಶತಚಿನ್ನ ಭಿನ್ನ ದೇಹಗಳನ್ನು ಈಡಾಡದೆ ಬಿಡುವುದಿಲ್ಲ. ಅಗ್ರಜ, ಪಾಂಡವರ ಮಾನ ಮಣ್ಣಾಗುವ ಮುನ್ನ ಯುದ್ಧ, ಗುರುಕುಲ ನಾಶ. ಇಲ್ಲಿಯವರೆಗೂ ನಾನು ಮಾತ್ರ ಸುಮ್ಮನಿರುವುದಿಲ್ಲ. ಸಹೋದರ, ದುಡುಕುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಇನ್ನು ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀ ಕೃಷ್ಣ ಪರಮಾತ್ಮನನ್ನು ಕರೆದು ತರುವವರಾರು. ಅಣ್ಣ, ಶ್ರೀಕೃಷ್ಣ ಪರಮಾತ್ಮನು ಭಕ್ತರ ಪರಾಧೀನನು. ಇಲ್ಲಿಯೇ ಪ್ರಾರ್ಥನೆ ಮಾಡಿದರೆ ಇಲ್ಲಿಯೇ ಬರುವನು. ಹಾಗೆ ಆಗಲಿ ಅರ್ಜುನ. ಓರೆಯೋ ಹೇ ಮಾಧವ, ಓರೆಯೋ ಹೇ ಮಾಧವ, ಜನಲೀಲ ವಿನೋದ ಪ್ರಭ. ಓರೆಯೋ ಹೇ ಮಾಧವ, ಪಾಹಿ ಪರಂದಾಮನೆ ಭಕ್ತಾ ಪರಿಪಾಲನೆ. ಪಾಹಿ ಪರಂದಾಮನೆ ಭಕ್ತಾ ಪರಿಪಾಲನೆ. ಲೀಲಗನ ಶಾಮನೆ, ಲೀಲಗನ ಶಾಮನೆ, ಸರಸಿ ಚಾತಳ ವೇದನೆ. ಓರೆಯೋ ಹೇ ಮಾಧವ. ಸಹೋದರಿ, ಅರ್ಜುನ, ಪರಮಾತ್ಮ, ಈ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ಪಾಂಡುಪುತ್ರರೇ, ನಿಮಗೆ ಮಂಗಳವಾಗಲಿ. ವಾಸುದ, ಪ್ರಚಂಡ ಭೀಮನ ಪ್ರಣಾಮಗಳನ್ನು ಸ್ವೀಕರಿಸು. ಜಯಶೀಲನಾಗು ಭೀಮಸೇನ. ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನೀವು ನಮ್ಮ ಮೊರೆಯಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವ. ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದ್ದು. ಧರ್ಮನಂದನ, ಪರಮಾತ್ಮ, ನನ್ನನ್ನೇತಕ್ಕೆ ಇಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪಾಲನೆಯೇ ನಮ್ಮ ಉದ್ದೇಶವಲ್ಲವೇ? ಅದಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ನೀವೀಗ ಯಾವ ತೀರ್ಮಾನವನ್ನು ತೆಗೆದುಕೊಂಡಿರುವಿರಿ? ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಕಳೆದುಕೊಳ್ಳುವುದರಿಂದ ಆಗುವ ಪ್ರಯೋಜನವಾದರೂ ಏನು ದೇವ? ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನೊಲ್ಲೆನಯ್ಯ, ಸಿರಿ ಸಂಪದದ ಆಸೆಗಾಗಿ ಮುರಹರಿ ಮಹಿಮನಾಗಿ ಪಾಪದ ಹೊರೆಯ ಧರಿಸೆನಯ್ಯ. ಶಿರದಲ್ಲಿ ಬಂಧು ಬಾಂಧವರ ರಕ್ತದಿಂದ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂತೋ ಘೋರ ಹತ್ಯೆಯ ವೀಕ್ಷಿಸೆ ಸಹಿತನೇ ಬಿಡದೆ ತೆರಳು ಸಂದಿಗೆ ಆಪತ್ತನ್ನುವೆ ಕರಮುಗಿದು ಬೇಡುವನು ಕೃಷ್ಣ. ಪರಮಾತ್ಮ, ನನ್ನಿಂದ ಒಂದು ತೃಣವಾದ ಪ್ರಾಣಿಗೂ ನೋವಾಗುವುದನ್ನು ನಾನು ಸಹಿಸಲಾರೆ. ವಾಸುದೇವ,
ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆ ಸಿರದಲ್ಲಿ ಹೆಪ್ಪುಗಟ್ಟಿದ ರಕ್ತ ಕಣಗಳನ್ನು ಅದಾವಜಲದಿಂದ ತೊಳೆದು ಪವಿತ್ರಗೊಳಿಸಲು ಹೇಳದೇವ ಪರಮಾತ್ಮ, ನೀವು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನ ಕೈಗೊಳ್ಳುವಂತೆ ಪ್ರಯತ್ನಿಸು ಮುಕುಂದ. ಸತ್ಪುರುಷರ ಹೃದಯ ಮಂದಿರವು ದುಷ್ಟರು ದುರಾಚಾರಿಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ. ಧರ್ಮನಂದನ, ಪರಮಾತ್ಮ, ನಿನ್ನ ಅಭಿಪ್ರಾಯವೇನು ಧರ್ಮಸಮ್ಮತವಾದರೂ ನಿನ್ನ ಸಹೋದರನ ಅಭಿಪ್ರಾಯವನ್ನೊಮ್ಮೆ ಕೇಳಬೇಕಲ್ಲವೇ? ನಮ್ಮಗಳ ಅಭಿಮತಕ್ಕೆ ಹಗ್ಗದ ನಮ್ಮ ಗೊಡ್ಡು ಧರ್ಮದ ಕಟ್ಟು ನಮ್ಮನ್ನು ಘೋರಭೋಗಾರವಾಗಿ ಮುಗಿಸುವುದು. ಅದನ್ನು ಛೇದಿಸಿ ಮುನ್ನುಗ್ಗೋಣವೆಂದರೆ ಭ್ರಾತೃವೆಂಬ ಪಾಶ ನಮ್ಮನ್ನು ಬಿಗಿಯೋಗಿ ತಪ್ಪಿರುವುದು. ಸುಡಬೇಕು ಈ ನಮ್ಮ ಏಳು ಜನ್ಮವನ್ನ. ಭೀಮಸೇನ, ದ್ವಿಮಸೇನನು ಸಂಧಿಗೆ ಸಮ್ಮತಿಸಿದೆ ಸರಿ. ಇನ್ನು ಅರ್ಜುನ? ವಾಸುದೇವ, ಅಣ್ಣನ ಮಾತುಗಳನ್ನೇ ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುತ್ತಿರುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅಪಹಾಸ್ಯಗಳೇ ನಮ್ಮ ಇಷ್ಟ ದೈವಗಳಾದವು. ಆದಷ್ಟು ಬೇಗ ಅವುಗಳನ್ನು ಕಿತ್ತು ಮುನ್ನುಗ್ಗೋಣವೆಂದರೆ ಭ್ರಾತೃವೆಂಬ ಮಮಕಾರದ ಪಾಶ ನಮ್ಮನ್ನು ಮುನ್ನುಗ್ಗಲು ಬಿಡುತ್ತಿಲ್ಲ. ಸುಡಬೇಕು ಈ ನಮ್ಮ ಹೇಡಿ ಜನ್ಮವನ್ನು. ಅರ್ಜುನನು ಸಂಧಿಗೆ ಸಮ್ಮತಿಸಿದಂತೆ ಸರಿ. ಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ಪ್ರತಿ ಹೇಳುವರೆ. ತಂಗಿ ದ್ರುಪದನಂದಿನಿ, ಏಕಮ್ಮ ಕಿನ್ನಳ ಆಗಿರುವೆ. ನಿನ್ನ ಪತಿಗಳ ಅಭಿಪ್ರಾಯವೂ ನಿನಗೆ ಧರ್ಮಸಮ್ಮತವಾಗಲಿಲ್ಲವೇ? ಅಣ್ಣ, ಮಡಿಗಾದ ಅಪಮಾನದ ಕಡೆ ಲೇಷ ಮಾತ್ರವೂ ಗಮನ ಕೊಡದೆ ಸದಾ ಸಂಧಿ ಸಂಧಾನಗಳನ್ನೇ ಏರ್ಪಡಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೂ ನ್ಯಾಯ ಸಮ್ಮತವೆಂತಲೂ ನಾನು ಹೇಗೆ ತಾನೇ ನಿರ್ಧರಿಸಲಿ? ಧರ್ಮವೆಂದು ಹಂಬಲಿಸುತ್ತಾ ಕೈ ಹಿಡಿದ ಪತ್ನಿಯನ್ನು ದ್ಯೋತದಲ್ಲಿ ಪಣವಾಗಿಟ್ಟು ಸೋತ ಧರ್ಮಪ್ರಭು ಇವರು ನನ್ನ ಪತಿ. ಎಲ್ಲವೂ ನನ್ನ ದುರಾದೃಷ್ಟವೇ ಸರಿ. ಇನ್ನು ಬಂಡಿ ಕೂಳನ್ನು ತಿನ್ನುತ್ತಿದ್ದ ಭಂಡ ಬಕನನ್ನು ಕೊಲ್ಲಲು ಹೋಗಿ ಅದೇ ಬಂಡಿ ಕೂಳನ್ನು ತಾನು ತಿಂದು ಬಕನನ್ನು ಕೊಂದ ಮಹಾಧೋರ್ದಂಡ ಭೀಮಸೇನ. ನಿಮಗೇಕೆ ಬೇಕು ಈ ಗದಾದಂಡ? ಅದನ್ನು ಬಿಸಿಟು ಕೈಯಲ್ಲಿ ಸೊಟ್ಟನ್ನು ಹಿಡಿದುಕೊಳ್ಳಿ. ಇನ್ನು ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಧನಂಜಯ, ಕಿರೀಟಿ, ಸವ್ಯಸಾಚಿ, ಬೀಭತ್ಸು, ದಶನಾಮಧೇಯದ ಪರಮವೀರ ಅರ್ಜುನ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ಆ ಉತ್ತರಿಗೆ ತಕತೈ ಎಂದು ನಾಟ್ಯವನ್ನು ಕಲಿಸಿದಾಗಲಿಂದಲೂ ಈ ಕಿರೀಟಿಯ ಪರಾಕ್ರಮವು ಅದೆಲ್ಲಿ ಅಡಗಿ ಹೋಯಿತು? ನಿಮಗೇಕೆ ಬೇಕು ಈ ಗಾಂಡೀವ? ಅದನ್ನು ಬಿಸಿಟು ಕೈಗಳಿಗೆ ಬಳೆಗಳನ್ನು ತುಂಬಿಕೊಳ್ಳಿ. ದೇವಿ, ಅಣ್ಣ, ತಂಗಿ, ಇವರಾರೋ ನನ್ನ ಪತಿಗಳಲ್ಲ. ನನ್ನ ಭಾಗದ ಮೃತ್ಯು ಸ್ವರೂಪರು. ನನಗಪ್ಪಣೆಯನ್ನು ಕೊಡಿ. ನಾನೇ ರಣಮಾರಿಯಾಗಿ ರಣರಂಗವನ್ನು ಪ್ರವೇಶಿಸಿ ನನ್ನ ಪ್ರತಿಜ್ಞೆಯನ್ನು ನಾನೇ ನೆರವೇರಿಸಿಕೊಳ್ಳುವೆನು. ಇಲ್ಲವಾದರೆ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲೇ ಬಿದ್ದು ಪ್ರಾಣತ್ಯಾಗ ಮಾಡುವೆನಣ್ಣ. ಈಗ ಚೆನ್ನಾಯಿತು. ಸಹೋದರರೈವರ ಅಭಿಪ್ರಾಯವೂ ಒಂದು, ಈಕೆಯ ಅಭಿಪ್ರಾಯವೇ ಒಂದು. ಭೀಮಸೇನ, ಏಕೆ ಈಕೆಯ ಅಭಿಪ್ರಾಯ ಈಗಾಯ್ತಲ್ಲ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಕೇಳಿದನಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಿದಲ್ಲ, ಸಾಕು ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿದರಿಂದ ಆಗುವ ಪ್ರಯೋಜನವೇನು? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಅರ್ಥನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇ ಎಂದು ಹೇಳಿದನಷ್ಟೇ. ಏಕೆ? ಇನ್ನುಳಿದ ನಾಲ್ವರು ಅವಳ ಪತಿಗಳಲ್ಲವೇ? ಅವರೇ ಬಗೆಹರಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲ? ಅಬ್ಬಾ, ಸಂಬಂಧವಿಲ್ಲದೆ ಆ ದಿನ ಕುರುಸಭೆಯಲ್ಲಿ
ಭಂಡ ದುಶ್ಯಾಸನ ಗುಂಡಿಗೆಯ ಬಿಸಿ ರಕ್ತದಿಂ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆ ನೆನುತ ಗಣಗದಾ ದಂಡದಿಂ ದುರುಳ ದುರ್ಯೋಧನನ ತೊಡೆಯ ಹುಡಿಗುಟ್ಟುವೆ ನೆನುತ ನುಡಿದೆಯೋ ಗಂಡುಗಲಿನೇ ನಂದು ಡಂಬದ ನುಡಿಯ ಭಾವ ಭೀಮಸೇನ ಮರೆತೆಯೋ ಮರೆತು ನಿದ್ರೆಯೊಳಿಗೆಯೋ ಇಡಿಂಬ ಮನೋಹರ ನೋಡಿ ಕಣ್ಣೀರ ಕರೆಯದಿರುವಲ್ಲವೇ ಈ ನಿನ್ನ ಕಣ್ಣೀರ ಹೊರತಾಗಿ ಹಾಗೆಯೇ ಹೆಣ್ಣಿನ ಕಣ್ಣಲ್ಲಿ ಸಹಸ್ರ ಕಂಬನೇ ತರಿಸವೆ ಕಾಲನೇ ಕೌರವನ ಬೆಂಬವಲಾಗಲಿಲ್ಲರಿ ಕಾಲಕುವಿನ ಕುರುಕುಲವ ಸೆಳೆದು ತರಬೇನೋ ದುರ್ಯೋಧನ ದುಶ್ಯೋಧನೆಂಬ ದುಷ್ಟ ಗೀತಗಳ ಪುಡಿಗುಟ್ಟಿ ಪಾದಕಿ ದುಶ್ಯಾಸನ ಒಡಲ ಪುಡಿಗುಟ್ಟಿ ದುರ್ಯೋಧನನ ತೊಡೆಯ ದುರ್ಪದ ಸುತೆ ಕಟ್ಟಿಸಬೇನೋ ಈ ನಿನ್ನ ಬಿರುನುಡಿಯ ಹೊಡೆದಿರೋ ವ್ಯತಯ ಏ ನರಕಮರ್ದನ ಹೇಳನ್ನ ಅಭಿಮತ ಮೋಡ ಗುಡುಗಿ ಗುಡುಗಿ ನಡುಗಲಿ ಈ ಭೂಮಿ ನಡುಗಿ ನಡುಗಿ ಬಿರಿಯಲಿ ಉಕ್ಕಿ ರಭಸದಲ್ಲಿ ಸಪ್ತ ಸಾಗರಗಳು ಮಾಗರೆಯಲಿ ಮೋಡ ಗುಡುಗಿ ಗುಡುಗಿ ನಡುಗಲಿ ಈ ಭೂಮಿ ನಡುಗಿ ನಡುಗಿ ಬಿರಿಯಲಿ ಉಕ್ಕಿ ರಭಸದಲ್ಲಿ ಸಪ್ತ ಸಾಗರಗಳು ಮಾರ್ಗರೆಯಲಿ ಗುರುಕುಲ ಶಿರವನ್ನು ಹರಿಯದ ಬಿಡನ ಗುರುಕುಲ ಶಿರವನ್ನು ಹರಿಯದ ಬಿಡನ ಅರಣಿಗಂತದಲ್ಲಿ ಮಡಗಿದ್ದ ವಿಜಯವ ಅರಣಿಗಂತದಲ್ಲಿ ಮಡಗಿದ್ದ ವಿಜಯವ ಗುರುಕುಲವ ಕಡಿದಿಡುವೆ ಗುರುಕುಲವ ಕಡಿದಿಡುವೆ ಗುರುಳ ಗೌರವನ ಪರಿಪರಿಮಿತದಲ್ಲಿ ಗುರುಳ ಗೌರವನ ಪರಿಪರಿಮಿತದಲ್ಲಿ ನೋಡ ಗುರಿಗೆ ಗುರಿಗೆ ಜನರಲ್ಲಿ ನಡಿಗೆ ನಡಿಗೆ ತಿರಿಯಲ್ಲಿ ಉಕ್ಕಿ ರಭಸದಲ್ಲಿ ಸಪ್ತ ಸಾಗರಗಳು ಮಾರ್ಗರೆಯಲಿ ವಾಸುದೇವ ದಯಮಾಡಿ ಈ ಸಂಧಿಯನ್ನು ನಿರಾಕರಿಸಿಬಿಡು ಯುದ್ಧಕ್ಕೆ ಆಹ್ವಾನ ಕೊಂಡ ಬಾ ಭೀಮಸೇನ ಭೀಮಸೇನ ಬಾಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಶ್ರಮಂ ಬಾಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಶ್ರಮಂ ವಿಧ ವಿಧಾಸ್ತ್ರ ಪ್ರಯೋಗದಿ ಗಳಿಸಿದೆ ನಾಂ ವಿಜಯನೆಂಬ ಬೆಸರ ಹರಿಗಳ ತಗೈಯಲ್ ಅಮಿತೋತ್ಸಾಹದಿಂದಿಹ ಕೃಷ್ಣ ಹರಿಗಳ ತಗೈಯಲ್ ಅಮಿತೋತ್ಸಾಹದಿಂದಿಹ ಅನುಜನ ನೀ ಪರಿ ನೋಯಿಪುದು ತರವೆ ಧರ್ಮಜಗೆ ಕೃಷ್ಣ ಪರಮಾತ್ಮ ವಿಷಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದೀತೆ ಮರೆತಿರೇಕೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಪಾಷಾಂಡರುಣನ ಸಂಧಾನವೇ ಕರ್ಣನ ಶಿರವನ್ನ ಭೂಪತನ ಮಾಡುವುದಾಗಿ ಶಪಥ ಮಾಡಿ ಕುರುವಂಶದ ನಾಶಕ್ಕಾಗಿ ಅಮೋಘ ಶಸ್ತ್ರಾಸ್ತ್ರಗಳನ್ನು ಸಂಪಾದಿಸಿ ದೃಪದ ಕುವರಿಗೆ ಕವಿರಿದ್ದಿರುವ ಈ ಅಪಮಾನದ ಹೊದಿಕೆಯನ್ನು ತೆಗೆಯದ ಹೊರತು ಸಂಧಾನವೇ ಕೃಷ್ಣ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆಚಂದ್ರಾರ್ಕವಾಗಿ ಉಳಿಯಬೇಕಾದರೆ ನಾವು ಈ ಸಂಧಾನವನ್ನು ನಿರಾಕರಿಸಲೇಬೇಕು ಯುದ್ಧ ನಡೆದೇ ತೀರಬೇಕು ಧರ್ಮನಂದನ ಪರಮಾತ್ಮ ನಿನ್ನ ಸಹೋದರರು ಬಹಿರಂಗದಲ್ಲಿ ನಿನ್ನ ಸಂಧಿಗೆ ಸಮ್ಮತಿಸಿದರಾದರೂ ಅಂತರಂಗದಲ್ಲಿ ಅವರಲ್ಲಿ ದಗದಗನೆ ದಹಿಸುತ್ತಿರುವ ಸೇಡಿನ ಜ್ವಾಲೆಯನ್ನು ದಮನ ಮಾಡಿಕೊಳ್ಳದೆ ತವಕ ಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ ಕಾಳಗ ಗೈಗೊಂಡು ಅಸಮತ ಏನಾಗೆ ಪರಮಾತ್ಮ ಕಾಳಗ ಗೈಗೊಂಡು ಅಸಮತ ಏನಾಗೆ ಚಾಳಿಸಬೇಡೆಂದು
ಕೃಷ್ಣ ರಾಜವ ಮಾಡವ ಅಂದವ ಮಾಡೆಂದು ಹೇಳುವೆ ದೇವ ಅಂದವ ಮಾಡೆಂದು ಹೇಳುವೆ ದೇವ ಅದನದಿಂದ ಪಾಪದ ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಿದೆ. ಸಕಲ ವಿಚಾರವನ್ನು ಅರಿತ ಪ್ರಭು ನೀನು. ತಮ್ಮ ಚಿತ್ತವಿದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನಸ್ಸಿನ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆಯು ಬತ್ತಲೇಬೇಕು. ತಂಗಿ ದ್ರುಪದರಲ್ಲಿಯ ಕಣ್ಣೀರ ಕಾಲುವೆಯು ಬತ್ತಲೇಬೇಕು. ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಸಂಧಿಗಾಗಿಯೇ ನಾಳಿನ ಪುರುಸಬೇಕು. ಅಣ್ಣ, ತಂಗಿ ದ್ರುಪದನಂದಿನಿ, ನನ್ನ ಪತಿಗಳ ಅಭಿಪ್ರಾಯದಂತೆಯೇ ಸಂಧಿ ಮಾಡಿಕೊಂಡು ಬರಲು ಹೊರಟಿರುವೆಯಾ? ಈ ನಿನ್ನ ತಂಗಿಯ ಬೀಚದ ಮುಡಿಯನ್ನು ಕಟ್ಟಿಸುವ ಭಾರವು ನಿನ್ನದಲ್ಲವೇ ಅಣ್ಣ? ಚಿಂತೆ ಪಡದಿರು ನೀ ರಾತ್ರಿಯ ದಾಳೆ ಸದಯ ಜಯ ಮನ ಚಿಂತೆ ಪಡದಿರು ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನಿನ್ನ ಸುಲಭುತ್ತಿರೆ ಸೋದರಿ ನಿನ್ನ ಸುಲಭುತ್ತಿರೆ ಎನ್ನ ಮನಕ್ಕೆ ಶಾಂತಿ ತಗೆ ನಿನ್ನ ಸುಲಭುತ್ತಿರೆ ಎನ್ನ ಮನಕ್ಕೆ ಶಾಂತಿ. ನಿಮ್ಮ ಏಳಿಗೆ ಕಾಕಿಗೆ ಮರದಿಗೆ ವಿಶ್ರಾಂತಿ. ನಿಮ್ಮ ಏಳಿಗೆ ಕಾಕಿಗೆ ಮರದಿಗೆ ವಿಶ್ರಾಂತಿ. ವಿಜಯ ನಿಮಗಿಂದು ಒದಗಿ ಬಂದು ಚಿಂತೆ ಪಡದೆ ನಿಶ್ಚಿಂತೆ ಇಂದಿರು ಚಿಂತೆ ಪಡದಿರು ಶಾಂತಿಯ ನಾಳೆ ಸದಯೇ ನಿಜಯ ಮನದಿ ಚಿಂತೆ ಪಡದಿರು. ತಂಗಿ ಮದಿಸಿದ ಕೌರವದ ಓದವ ಸಂಹರಿಸಿ ಪಾಂಡವ ಗೀತಿಯ ಮುಗಿಲಲಿ ಮೆರೆಸಿ. ತಂಗಿ ಮದಿಸಿದ ಕೌರವದ ಓದವ ಸಂಹರಿಸಿ ಪಾಂಡವ ಗೀತಿಯ ಮುಗಿಲಲಿ ಮೆರೆಸಿ. ಎನ್ನಯ ಮನದ ಬೇಗೆಯನ್ನು ನಂಬಿಸಿ. ತಂಗಿ ಎನ್ನಯ ಮನದ ಬೇಗೆಯನ್ನು ನಂಬಿಸಿ. ಸರ್ಪಲಾಂಛನ ಕಪಿಧ್ವಜವನಿ ವಿಜಯದಿಂದ ದಿಗ್ವಿಜಯದಿಂದ ರಸುವೆ ಚಿಂತೆ ಪಡದಿರು ಶಾಂತಿಯ ತಾಳೆ ಸದಯೇ ನಿನ್ನಯ ಮನದಿ ಚಿಂತೆ ಪಡದಿರು ಸದಯಳ ಚಿಂತೆ ಪಡದಿರು.